ಸಂಕಟ ಬಂದಾಗ ವೆಂಕಟರಮಣ, ವೈಕುಂಠವಾಸಿ ಮಹಾವಿಷ್ಣುವು ಪ್ರತ್ಯಕ್ಷ ದೈವವಾಗಿ ನೆಲೆ ನಿಂತಿರುವ ಜಾಗವೆಂದರೆ ಅದು ನಮ್ಮ ತಿರುಪತಿಯಲ್ಲಿ. ಮಹಾವಿಷ್ಣುವು ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ವೆಂಕಟೇಶ್ವರನಾಗಿ ನೆಲೆ ನಿಂತಿರುವ ಜಾಗ ತಿರುಪತಿಯ ತಿರುಮಲದಲ್ಲಿ. ಪ್ರಸಿದ್ಧ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿರುವ ದೇವಸ್ಥಾನ ಅಂದರೆ ಅದು ತಿರುಪತಿಯ ತಿರುಮಲ ದೇವಸ್ಥಾನ. ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿಯನ್ನು ಭೂಲೋಕದ ವೈಕುಂಠವೆಂದು ಕರೆಯುತ್ತಾರೆ. ಮಹಾವಿಷ್ಣುವು ಕಲ್ಲಿನ ರೂಪದಲ್ಲಿ ಜೀವಂತವಾಗಿರುವ ದೈವ ಎಂದರೆ ಅದು ತಿರುಪತಿಯಲ್ಲಿ. ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಯಾರೋ ಕೆತ್ತಿಸಿದಂತಹ ವಿಗ್ರಹವಲ್ಲ. ವೈಕುಂಠವಾಸಿ ಮಹಾವಿಷ್ಣುವು ಭೂಲೋಕದಲ್ಲಿ ಅಂದರೆ ಕಲಿಯುಗದಲ್ಲಿ ವೆಂಕಟೇಶ್ವರನಾಗಿ, ಶ್ರೀನಿವಾಸನಾಗಿ, ಬಾಲಾಜಿಯಾಗಿ, ಭೂಸ್ವಯಂಭೂವಾಗಿ ನೆಲೆ ನಿಂತಿರುವ ವಿಗ್ರಹವಾಗಿದೆ. ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವ ಪ್ರಭಾವಶಾಲಿ ದೇವಾಲಯಗಳಲ್ಲಿ ತಿರುಮಲ ಬೆಟ್ಟದ ಮೇಲೆ ನೆಲೆಗೊಂಡಿರುವ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಕೂಡ ಒಂದು. ಭಕ್ತರು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಜನರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಜನಪ್ರಿಯ ದೇವಾಲಯಗಳಲ್ಲಿ ಒಂದಾದ ತಿರುಪತಿಗೆ ರಾಜಕಾರಣಿಗಳು, ಸಿನಿಮಾ ರಂಗದವರು, ಯಾಕೆ ವಿಜ್ಞಾನಿಗಳು ಕೂಡ ತಮ್ಮ ಬೇಡಿಕೆಗಳನ್ನು ತಿರುಪತಿ ತಿಮ್ಮಪ್ಪನ ಮುಂದೆ ಇಟ್ಟು ಹೋಗುತ್ತಾರೆ. ಪ್ರತಿದಿನವೂ ಇಲ್ಲಿ ಭಕ್ತ ಸಮೂಹವನ್ನೇ ನೋಡಬಹುದು. ಕಲಿಯುಗದಲ್ಲಿ ಭಕ್ತರನ್ನ ಆಶೀರ್ವದಿಸಲೆಂದೇ ಭಗವಂತನು ಮಹಾವಿಷ್ಣು ವೆಂಕಟೇಶ್ವರನಾಗಿ ತಿರುಪತಿಯಲ್ಲಿ ನೆಲೆಸಿರುತ್ತಾನೆ. ಕಲಿಯುಗದಲ್ಲಿ ಶಾಶ್ವತ ತೊಂದರೆಗಳಿಂದ ಮನುಕುಲದ ವಿಮೋಚನೆಗಾಗಿ 7 ಬೆಟ್ಟಗಳ ಮೇಲೆ ನೆಲೆ ನಿಂತಿರುವ ವೆಂಕಟೇಶ್ವರ ಸ್ವಾಮಿ. ಭೂಸ್ವಯಂವಾಗಿ ನೆಲೆ ನಿಂತಿರುವ ಶ್ರೀನಿವಾಸನು ಮನುಷ್ಯರಂತೆ ಇವತ್ತಿಗೂ ಕೂಡ ಬೆವರುತ್ತಾರಂತೆ. ಕಲಿಯುಗದ ಪ್ರತ್ಯಕ್ಷ ದೈವವಾಗಿರುವ ಶ್ರೀನಿವಾಸನಿಗೆ ಇವತ್ತಿಗೂ ತಲೆಯಲ್ಲಿ ಮುಡಿಯಿದೆಯಂತೆ. ಕಲಿಯುಗದ ಅಂತ್ಯದವರೆಗೂ ಸ್ವಾಮಿ ಶ್ರೀನಿವಾಸ ಇರುತ್ತಾರಂತೆ. ಶ್ರೀನಿವಾಸನ ಗರ್ಭಗುಡಿಯಲ್ಲಿ ದೀಪ ಎಣ್ಣೆ ಇಲ್ಲದೆ ಒಂದು ದೀಪ ಪ್ರತಿದಿನ ಉರಿಯುತ್ತದಂತೆ. ವೆಂಕಟೇಶ್ವರ ಸ್ವಾಮಿಯ ಗರ್ಭಗುಡಿಯ ಒಳಗಡೆ ಎಲೆಕ್ಟ್ರಿಕಲ್ ಬಲ್ಬುಗಳನ್ನು ಏಕೆ ಬಳಸುವುದಿಲ್ಲ? ದೀಪಗಳ ಬೆಳಕಿನಲ್ಲಿಯೇ ನಾವು ಸ್ವಾಮಿಯನ್ನು ನೋಡಬೇಕಾಗುತ್ತದೇಕೆ? ತಿರುಪತಿಯಲ್ಲಿ ಶ್ರೀನಿವಾಸನ ಗರ್ಭಗುಡಿಯಲ್ಲಿ ಪಾದದ ಕೆಳಗಡೆ ನೀರು ಹರಿಯುವ ಶಬ್ದ ಕೇಳುತ್ತದೆಯಂತೆ. ಸ್ವಾಮಿ ಶ್ರೀನಿವಾಸನ ದೇವಸ್ಥಾನದ ಮೇಲೆ ವಿಮಾನ ಹಾರಾಟವನ್ನು ನಿಷೇಧಿಸಲಾಗಿದೆ ಏಕೆ? ಶ್ರೀನಿವಾಸನಿಗೆ ಬಳಸಿದ ತುಳಸಿ ಹೂಗಳನ್ನು ಭಕ್ತರಿಗೇಕೆ ಕೊಡುವುದಿಲ್ಲ? ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳಲ್ಲಿ ಪುಷ್ಕರಣಿ ಅಥವಾ ಕಲ್ಯಾಣಿಯನ್ನು ಯಾರೋ ಮನುಷ್ಯರು ನಿರ್ಮಿಸಿದಾಗಿರುತ್ತದೆ. ಆದರೆ ಭೂವೈಕುಂಠವೆಂದು ಹೆಸರುವಾಸಿಯಾಗಿರುವ ತಿರುಪತಿಯಲ್ಲಿ ಈ ಪುಷ್ಕರಣಿಯು ಭೂ ಸ್ವಯಂಭೂ ಆಗಿ ಜನಿಸಿರುತ್ತಾಳೆ. ಈ ಪುಷ್ಕರಣಿಯಲ್ಲಿ ಅಷ್ಟದಿಕ್ಪಾಲಕರನ್ನು ಒಳಗೊಂಡಿರುವಂತಹ ಈ ಕಲ್ಯಾಣಿಯಲ್ಲಿ ನಾವು ಸ್ನಾನ ಮಾಡಿದರೆ ಯಾವ ಯಾವ ಪುಣ್ಯಫಲಗಳು ಸಿಗುತ್ತವೆ ನಿಮಗೆ ಗೊತ್ತೇ? ಸ್ವಾಮಿ ಶ್ರೀನಿವಾಸನ ದರ್ಶನಕ್ಕೆ ಹೋಗುವಾಗ ನಾವು ಯಾವುದೇ ತರಹದ ಮಲ್ಲಿಗೆ ಹೂವನ್ನು ಮುಡಿಯಬಾರದೇಕೆ? ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡುವ ಮುಂಚೆ ತಾಯಿ ಪದ್ಮಾವತಿಯ ದರ್ಶನವೇಕೆ ಮಾಡಬೇಕು? ತಿರುಮಲ ಬೆಟ್ಟಕ್ಕೆ ಹೋದ ನಂತರ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನದ ಮುಂಚೆ ವರಹ ಸ್ವಾಮಿಯ ದರ್ಶನವೇಕೆ ಪಡೆಯಬೇಕು? ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವಾದ ನಂತರ ನಾವು ಯಾರ ದರ್ಶನವನ್ನು ಪಡೆಯಬೇಕು? ಇನ್ನೂ ಎಷ್ಟೋ ರಹಸ್ಯಗಳು ತಿರುಪತಿನಲ್ಲಿ ಇನ್ನೂ ಅಡಗಿವೆ. ಈ ಎಲ್ಲ ರಹಸ್ಯಗಳ ಸತ್ಯಾಸತ್ಯತೆಗಳನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿರುಪತಿಯ ತಿರುಮಲ ಅಂದರೆ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ನಾವು ಹೇಗೆ ಪಡಿಬೇಕು. ನಾವು ಸಾಮಾನ್ಯವಾಗಿ ಆನ್ಲೈನ್ ಟಿಕೆಟ್ ಇಲ್ದಲೇ ಸ್ವಾಮಿ ದರ್ಶನವನ್ನು ಪಡೆಯೋದಕ್ಕೆ ಸುಮಾರು 1 ದಿನವಾದರೂ ನಮಗೆ ಬೇಕಾಗುತ್ತೆ. ನಾವು ತಿರುಮಲಕ್ಕೆ ಏನಾದರೂ ಹೋಗಿ ದೇವರ ದರ್ಶನ ಮಾಡಬೇಕು ಅಂತ ಅನ್ನೋದಾದರೆ. ಆದರೆ ಈ ವಿಡಿಯೋ ಮೂಲಕ ನಿಮಗೆ ಸುಲಭ ರೀತಿಯಲ್ಲಿ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ದರ್ಶನವನ್ನು ಪಡಿಬಹುದು, ಹಾಗೆ ನಾವು ಯಾವ ರೀತಿ ಅಲ್ಲಿಗೆ ಹೋಗಿ ತಲುಪಬಹುದು, ಅಲ್ಲಿನ ರೂಮಿನ ವ್ಯವಸ್ಥೆ ಏನು, ಇಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ, ಪ್ರತಿಯೊಂದನ್ನು ನಾನು ಈ ವಿಡಿಯೋ ಮೂಲಕ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿರುಪತಿಯ ದೇವಸ್ಥಾನವು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಪ್ರತ್ಯೇಕವಾಗಿ ತಿರುಪತಿ ಜಿಲ್ಲೆಯನ್ನಾಗಿ ಮಾಡಲಾಗಿದೆ. ನೀವು ಬ್ಯಾಂಗ್ಳೂರಿಂದ ಬಸ್ಸಲ್ಲಾದರೂ ಬರಬಹುದು, ಟ್ರೈನಿಂದನೂ ಕೂಡ ಬರಬಹುದು, ಹಾಗೆ ಓನ್ ವೆಹಿಕಲ್ ಇದ್ರೂ ಕೂಡ ತಿರುಪತಿಗೆ ನಾವು ಬಂದು ತಲುಪಬಹುದು. ತಿರುಪತಿಗೆ ನಾವು ಸುಮಾರು 250 ಕಿಲೋಮೀಟರ್ ಬ್ಯಾಂಗ್ಳೂರಿಂದ ಆಗುತ್ತೆ.
ಬ್ಯಾಂಗ್ಳೂರಿಂದ ತಿರುಪತಿಗೆ ನೀವು ಬರೋದಾದರೆ ಟ್ರೈನ್ ಅಥವಾ ಬಸ್ಸಲ್ಲಿ ಬರೋದಾದರೆ ಮೆಜೆಸ್ಟಿಕ್ಕಿಂದನಾದರೂ ಬರಬಹುದು ಅಥವಾ ಕ್ಯಾರ್ಪುರಮಿಂದನಾದರೂ ಹತ್ತಿ ಬರಬಹುದು. ಬಸ್ಸು ಮತ್ತು ಟ್ರೈನ್ ಎರಡೂ ಕೂಡ ಕ್ಯಾರ್ಪುರದಿಂದನೂ ಕೂಡ ಬರ್ತವೆ. ನಾವು ತಿರುಪತಿಗೆ ಬರುವಾಗ ಟ್ರೈನ್ ಅಥವಾ ಬಸ್ ಯಾವುದರಿಂದ ಬಂದ್ರೂ ಕೂಡ ಅದು ತಿರುಪತಿಗೆ ಅಷ್ಟೇ ಬರುತ್ತೆ. ನೀವು ತಿರುಮಲ ಬೆಟ್ಟಕ್ಕೆ ಮೇಲೆ ಹೋಗಬೇಕು ಅಂತ ಅನ್ನೋದಾದರೆ ಅಲ್ಲಿನೇ ಆಂಧ್ರ ಪ್ರದೇಶದ ವೆಹಿಕಲ್ಗಳಿರ್ತವೆ. ಅಂದರೆ ತಿರುಪತಿ ಮೇಲೆ ತಿರುಮಲ ಬೆಟ್ಟಕ್ಕೆ ಹೋಗುವಂತಹ ಬಸ್ಗಳು ಅಥವಾ ಜೀಪ್ಗಳಿರ್ತವೆ. ಅವುಗಳನ್ನು ನಾವು ಹಿಡ್ಕೊಂಡು ಮೇಲೆ ತಿರುಮಲ ಬೆಟ್ಟಕ್ಕೆ ನಾವು ಹೋಗಬೇಕಾಗುತ್ತೆ. ಓನ್ ವೆಹಿಕಲಲ್ಲಿ ಏನಾದರೂ ಬಂದರೆ ತಿರುಮಲಕ್ಕೆ ನಾವು ಡೈರೆಕ್ಟಾಗಿ ಹೋಗ್ಬೋದು. ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ನೀವೇನಾದರೂ ಬರೋದಾದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬರಬಹುದು. ಅಂದರೆ 300 ರೂಪಾಯಿ ಟಿಕೆಟ್ನ 3 ತಿಂಗಳು ಮುಂಚೆನೇ ನಾವು ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಾವು ಸುಲಭವಾಗಿ ದೇವರ ದರ್ಶನವನ್ನು ಪಡಿಬಹುದು. ನಮಗೆ ಟಿಕೆಟ್ ಏನಾದರೂ ಸಿಗಲಿಲ್ಲ ಅನ್ನೋದಾದರೆ ನೀವು ಈ ಜಾಗಕ್ಕೆ ಬಂದು ಟೋಕನ್ನ ಪಡಿಬಹುದು. ಅದನ್ನು ನಾನು ಪೂರ್ತಿ ವಿವರನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿರುಪತಿಗೆ ನೀವು ಬಂದು ಇಳಿದಾಗ ಇಲ್ಲಿ ಶ್ರೀನಿವಾಸ ಭವನ, ವಿಷ್ಣು ಭವನ ಅಂತ ಇದೆ. ನೀವು ಕೇಳ್ಕೊಂಡು ನೀವು ಅಲ್ಲಿ ಹೋದರೆ ಅಲ್ಲಿ ನಿಮಗೆ ಲಗೇಜೆಲ್ಲ ಫ್ರೀಯಾಗಿ ಲಗೇಜೆಲ್ಲ ಇಡೋದಕ್ಕೆ ಜಾಗ ಇರುತ್ತೆ. ಲಗೇಜನ್ನು ಲಾಕರಲ್ಲಿ ಇಟ್ಟು ನೀವು ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಲ್ಲಿ ಊಟವನ್ನು ಕೂಡ ನೀವು ಮಾಡಬಹುದು. ಮತ್ತು ಮಲ್ಗೋದಕ್ಕೆ ಚಾಪೆ ಮತ್ತು ಒಂದು ದಿಂಬನ್ನು ಕೊಡಲಾಗುತ್ತೆ. ಹಾಗೆ ನೀವು ಸ್ನಾನ ಮಾಡೋದಕ್ಕೂ ವ್ಯವಸ್ಥೆ ಇರುತ್ತೆ. ಇಲ್ಲಿ ನೀವು ರೆಸ್ಟನ್ನು ತಗೋಬಹುದು. ತಗೊಂಡ ನಂತರ ಇಲ್ಲಿ ಶ್ರೀನಿವಾಸ ಭವನ ಅಥವಾ ವಿಷ್ಣು ಭವನದಲ್ಲಿ ಒಂದು ದಿನಕ್ಕೆ ಸುಮಾರು 10,000ದಿಂದ 20,000 ಟೋಕನ್ಗಳನ್ನು ಇಲ್ಲಿ ಕೊಡ್ತಾರೆ. ಈ ಜಾಗದಲ್ಲಿ ನಿಂತು ನಾವು ಟೋಕನ್ ತಗೋಬೇಕಾಗುತ್ತೆ. ನಾವು ಬೇಗ ಹೋಗಿರೋದ್ರಿಂದ ಇಲ್ಲಿ ನಾವು ಟೋಕನ್ ತಗೊಳ್ಳೋಕ್ಕೆ ಇನ್ನೂ ತುಂಬ ಟೈಮ್ ಇತ್ತು. ಹಾಗಾಗಿ ಇಲ್ಲಿ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆಯೋಣ ಅಂತ ಇವಾಗ ಇಲ್ಲಿ ಅಲುಮೇಲು ಮಂಗಾಪುರಕ್ಕೆ ಬಂದಿದ್ದೀವಿ. ಇದು ತಿರುಪತಿಯಿಂದ ಸುಮಾರು 5ರಿಂದ 6 ಕಿಲೋಮೀಟ್ರು ದೂರದ ಅಂತರದಲ್ಲಿದೆ. ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದೇ ನಾವು ತಿರುಮಲ ಬೆಟ್ಟಕ್ಕೆ ಹೋಗೋದು ಒಳ್ಳೆಯದು. ಯಾಕೆ ಅಂತ ಅದಕ್ಕೂ ಒಂದು ಕಾರಣವಿದೆ. ಅಮ್ಮನವರ ದರ್ಶನವಾದ ನಂತರವೇ ನಾವು ತಿರುಪತಿಯಲ್ಲಿರುವಂತಹ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡಿಬೇಕು. ಅಲುಮೇಲು ಮಂಗಾಪುರದಲ್ಲಿರುವಂತಹ ಪದ್ಮಾವತಿ ಅಮ್ಮನವರ ದರ್ಶನಕ್ಕೆ ನಾವೇನಾದರೂ ಬಂದರೆ ಇಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ. ಒಳಗಡೆ ಯಾವುದೇ ಒಂದು ಬ್ಯಾಗ್ ಆಗಲಿ ಅಥವಾ ಏನೇ ಆಗಲಿ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಹಾಗಾಗಿ ಮೊಬೈಲೆಲ್ಲನೂ ಇಲ್ಲಿ ಒಂದು ಕೌಂಟ್ರಲ್ಲಿ ಕೊಟ್ಟರೆ ಅವರೊಂದು ನಮಗೊಂದು ಚೀಟಿಯನ್ನು ಕೊಡ್ತಾರೆ. ಆ ಚೀಟಿಯನ್ನು ನಾವು ಇಟ್ಕೊಂಡಿರಬೇಕು. ಬರುವಾಗ ಆ ಚೀಟಿ ತೋರಿಸಿದ್ರೆ ನಮಗೆ ಮೊಬೈಲನ್ನು ವಾಪಸ್ ಕೊಡ್ತಾರೆ. ಇವಾಗ ಇಲ್ಲಿ ಪದ್ಮಾವತಿ ಅಮ್ಮನವರ ದರ್ಶನವನ್ನು ಮಾಡೋಣ ಬನ್ನಿ. ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯುವುದಕ್ಕೆ ಮುಂಚೆ ನಾವು ಪದ್ಮಾವತಿ ಅಮ್ಮನ ದರ್ಶನವೇಕೆ ಪಡೆಯಬೇಕು ಗೊತ್ತೇ? ಒಮ್ಮೆ ಭೃಗು ಮಹರ್ಷಿಗಳು ಯಜ್ಞ ಯಾಗಾದಿಗಳನ್ನು ಕೈಗೊಂಡಿರುತ್ತಾರೆ. ಆ ಪೂಜೆ ಫಲ ಯಾರಿಗೆ ಸೇರಬೇಕೆಂಬ ಪ್ರಶ್ನೆ ಬಂದಾಗ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಲ್ಲಿ ಯಾರು ಉತ್ತಮರು ಅಂಥವರಿಗೆ ಈ ಯಜ್ಞ ಯಾಗಾದಿಗಳ ಪೂಜಾ ಫಲವು ಸೇರಬೇಕೆಂದು ಅವರಿಗನಿಸುತ್ತದೆ. ಅನಂತರ ಅವರು ತ್ರಿಮೂರ್ತಿಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪರೀಕ್ಷಿಸಲು ಅವರವರ ಸ್ಥಾನಕ್ಕೆ ಹೋಗುತ್ತಾರೆ. ಮೊದಲಿಗೆ ಭೃಗು ಮಹರ್ಷಿಗಳು ಬ್ರಹ್ಮನಲ್ಲಿಗೆ ಬರುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರಿ ಮೂವರಿಗೂ ಕಲಿಯುಗದಲ್ಲಿ ಮಹಾವಿಷ್ಣು ಶ್ರೀನಿವಾಸನಾಗಿ ಜನಿಸಬೇಕೆಂಬ ಕಾರಣ ಮೊದಲೇ ತಿಳಿದಿರುತ್ತದೆ. ಹಾಗಾಗಿ ಬ್ರಹ್ಮನು ಭೃಗು ಮಹರ್ಷಿಗಳನ್ನು ನೋಡಿದರೂ ನೋಡದಂತೆ ಕುಳಿತಿರುತ್ತಾರೆ. ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಗಳು ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಗಲಿ ಎಂದು ಶಾಪ ಕೊಡುತ್ತಾರೆ. ಬ್ರಹ್ಮನಿಗೆ ಶಾಪ ಕೊಟ್ಟು ಕೈಲಾಸವಾಸಿ ಪರಮೇಶ್ವರನಲ್ಲಿಗೆ ಬರುತ್ತಾರೆ. ತ್ರಿಮೂರ್ತಿಗಳಿಗೆ ಎಲ್ಲರಿಗೂ ಭೃಗು ಮಹರ್ಷಿಗಳು ಬರುವುದು ತಿಳಿದರೂ ಕೂಡ ನೋಡದಂತೆ ಅವರು ಕುಳಿತಿರುತ್ತಾರೆ. ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಗಳು ಪರಶಿವನಿಗೆ ಭೂಲೋಕದಲ್ಲಿ ಲಿಂಗದ ರೂಪದಲ್ಲಿ ಪೂಜೆ ಸಲ್ಲಿಸುವಂತಾಗಲಿ ಎಂದು ಶಾಪ ನೀಡುತ್ತಾರೆ. ನಂತರ ಭೃಗು ಮಹರ್ಷಿಗಳು ವೈಕುಂಠವಾಸಿ ಮಹಾವಿಷ್ಣುವಿನ ಸ್ಥಾನಕ್ಕೆ ಬರುತ್ತಾರೆ. ಮಹಾವಿಷ್ಣುವು ಭೃಗು ಮಹರ್ಷಿಗಳು ನೋಡಿದರೂ ಕೂಡ ನೋಡದಂತೆ ಕುಳಿತಿರುತ್ತಾರೆ. ಇದರಿಂದ ಕೋಪಗೊಂಡ ಭೃಗು ಮಹರ್ಷಿಗಳು ಮಹಾವಿಷ್ಣುವಿನ ಎದೆಗೆ ಒದೆಯುತ್ತಾರೆ. ಲಕ್ಷ್ಮೀದೇವಿಯು ನೆಲೆಸಿರುವ ವಿಷ್ಣುವಿನ ಎದೆಯಲ್ಲಿ ಅವಮಾನಿತಗೊಂಡು ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ. ಮಹಾವಿಷ್ಣುವು ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಭೂಲೋಕಕ್ಕೆ ಬರುತ್ತಾರೆ. ಲಕ್ಷ್ಮಿ ಅಂಶವುಳ್ಳ ಪದ್ಮಾವತಿಯಾಗಿ ಭೂಲೋಕದ ಒಬ್ಬ ರಾಜನ ಕುಟುಂಬದಲ್ಲಿ ಜನಿಸುತ್ತಾಳೆ. ಮಹಾವಿಷ್ಣುವು ಭೂಲೋಕಕ್ಕೆ ಬಂದು ನೆಲೆ ನಿಂತ ಮೇಲೆ ಬ್ರಹ್ಮ ಮತ್ತು ಶಿವ ಭಗವಂತ ವಿಷ್ಣುವನ್ನು ಹುಡುಕುತ್ತಾ ಹಸು ಕರುಗಳಾಗಿ ಜನ್ಮ ತಾಳಿ ಭೂಲೋಕಕ್ಕೆ ಬಂದು ನೆಲೆ ನಿಲ್ಲುತ್ತಾರೆ. ಭೂಲೋಕಕ್ಕೆ ಬಂದ ಲಕ್ಷ್ಮಿ ಅಂಶವುಳ್ಳ ಪದ್ಮಾವತಿ ತಾಯಿಯು ಈಗ ನೀವೇನು ಈ ಜಾಗ ನೋಡ್ತಾ ಇದ್ದೀರಿ, ಈ ಪುಷ್ಕರಿಣಿಯಲ್ಲಿ
ತಾವರೆಯ ಹೂವಿನ ಮೇಲೆ, ಚಿನ್ನದ ತಾವರೆ ಹೂವಿನ ಮೇಲೆ ಅವರು ಜನಿಸೋದು. ತಾವರೆಯ ಮೇಲೆ ಮಹಾಲಕ್ಷ್ಮಿ ಜನಿಸಿದ ಕಾರಣ ಪದ್ಮಾವತಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಪದ್ಮ ಅಂದರೆ ಕಮಲ, ಕಮಲದ ಮೇಲೆ ಜನಿಸಿದವಳು ತಾಯಿ ಪದ್ಮಾವತಿ. ಒಬ್ಬ ರಾಜನ ಮನೆಯಲ್ಲಿ ಅವರು ಬೆಳೀತಾ ಇರ್ತಾರೆ. ಇತ್ತ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದಂತಹ ವೆಂಕಟೇಶ್ವರ ಸ್ವಾಮಿ ಭೂಲೋಕಕ್ಕೆ ಬಂದಾಗ ಶ್ರೀನಿವಾಸನಾಗಿ, ಒಂದು ಆಶ್ರಮವಾಸಿಯಾದಂತಹ ಬಕುಲಾದೇವಿಯ ಮಗನಾಗಿ ಶ್ರೀನಿವಾಸ ಭೂಮಿಯ ಮೇಲೆ ಬರ್ತಾರೆ. ದೈವ ಇಚ್ಛೆಯಂತೆ ಕಲಿಯುಗದಲ್ಲಿ ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹವಾಗಬೇಕಾಗುತ್ತದೆ. ಹಾಗೆಯೇ ಶ್ರೀಮಂತಿಕೆಯಿಂದ ವಿವಾಹವಾಗಲು ವಿಷ್ಣುದೇವನು ಸಂಪತ್ತಿನ ದೇವರಾದ ಕುಬೇರನಲ್ಲಿಗೆ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದು ತಾಯಿ ಪದ್ಮಾವತಿಯನ್ನು ವಿವಾಹವಾಗುತ್ತಾರೆ. ಕಲಿಯುಗದಲ್ಲಿ ಮಹಾವಿಷ್ಣುವು ಶ್ರೀನಿವಾಸನಾಗಿ ಪದ್ಮಾವತಿಯನ್ನು ವಿವಾಹವಾದ ವಿಚಾರವನ್ನು ತಿಳಿದ ಮಹಾಲಕ್ಷ್ಮಿಯು ಕೋಪಗೊಳ್ಳುತ್ತಾರೆ. ನಂತರ ಶ್ರೀನಿವಾಸ ಸ್ವಾಮಿಯು ತನ್ನ ಎದೆಯ ಬಲಭಾಗದಲ್ಲಿ ಮಹಾಲಕ್ಷ್ಮಿಯನ್ನು, ಎಡಭಾಗದಲ್ಲಿ ಪದ್ಮಾವತಿಯನ್ನು ಇರಿಸಿಕೊಳ್ಳುತ್ತಾರೆ. ಪದ್ಮಾವತಿ ತಾಯಿಯು ಶ್ರೀನಿವಾಸನಲ್ಲಿ ಒಂದು ವರವನ್ನು ಕೇಳಿಕೊಳ್ಳುತ್ತಾರೆ. ಅದೇನೆಂದರೆ, ಯಾರು ತನ್ನ ಭಕ್ತರು ಅಂದರೆ ವೆಂಕಟೇಶ್ವರನ ಭಕ್ತರು ಬೆಟ್ಟದ ಮೇಲೆ ಹೋಗಿ ಯಾರೆಲ್ಲ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾರೋ ಮೊದಲು ನಾನು ಕೇಳಿಕೊಳ್ಳುತ್ತೇನೆ, ನಾನು ಕೇಳಿಕೊಂಡ ನಂತರ ನಿಮಗೆ ತಿಳಿಸುತ್ತೇನೆ ಎಂದು ಒಂದು ವರವನ್ನು ಕೇಳಿಕೊಳ್ಳುತ್ತಾರೆ. ಆದ ಕಾರಣ ನಾವು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮುಂಚೆನೇ ಮೊದಲೇ ನಾವು ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡೆದು ನಮ್ಮ ಕಷ್ಟಗಳನ್ನೆಲ್ಲ ತಾಯಿ ಪದ್ಮಾವತಿಯಲ್ಲಿ ಹೇಳಿದ ನಂತರವೇ ನಾವು ಶ್ರೀನಿವಾಸನ ದರ್ಶನವನ್ನು ಮಾಡುವುದು ಒಳ್ಳೆಯದು. ತಾಯಿ ಪದ್ಮಾವತಿಯ ದರ್ಶನವಾದ ನಂತರ ಭಕ್ತಾದಿಗಳು ಯಾವುದೇ ಕೋರಿಕೆಗಳನ್ನು ಅಥವಾ ಅವರ ಕಷ್ಟಗಳನ್ನು ಪದ್ಮಾವತಿಯಲ್ಲಿ ಹೇಳಿಕೊಂಡಾಗ ತಾಯಿ ಪದ್ಮಾವತಿಯು ಭಕ್ತರ ಮುಂಚೆನೇ ತಾನು ಶ್ರೀನಿವಾಸನಲ್ಲಿ ತನ್ನ ಭಕ್ತರ ಕೋರಿಕೆಗಳು ಏನೇ ಇದ್ದರೂ ಅಥವಾ ಕಷ್ಟಗಳಿದ್ದರೂ ಕೂಡ ಶ್ರೀನಿವಾಸನಿಗೆ ತಲುಪಿಸುತ್ತಾರಂತೆ. ಆದ ಕಾರಣ ನಾವು ತಿರುಪತಿಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿಯ ದರ್ಶನವ ಮುಂಚೆನೇ ನಾವು ಪದ್ಮಾವತಿಯ ದೇವರ ದರ್ಶನವನ್ನು ಪಡೆಯುವುದು ಒಳ್ಳೆಯದು. ಅಲುಮೇಲು ಮಂಗಾಪುರದಲ್ಲಿ ನೆಲೆಸಿರುವಂತಹ ಪದ್ಮಾವತಿ ಅಮ್ಮನನ್ನ ದರ್ಶನವನ್ನು ಪಡೆದ ನಂತರ ನಾವು ತಿರುಪತಿಗೆ ಮತ್ತೆ ಬಂದು ಇಲ್ಲಿ ಇರುವಂತಹ ಶ್ರೀನಿವಾಸ ಭವನ ಅಥವಾ ವಿಷ್ಣು ಭವನದಲ್ಲಿ ನಮಗೆ ಫ್ರೀ ಟೋಕನನ್ನು ಕೊಡಲಾಗುತ್ತೆ. ಇದಕ್ಕೆ ಯಾವುದೇ ಶುಲ್ಕ ಇರೋದಿಲ್ಲ. 9 ಗಂಟೆಗೆ ಟೋಕನ್ ಕೊಡ್ತಾರೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ತುಂಬ ಜನ ನೆರೆದಿರ್ತಾರೆ. ಹಾಗಾಗಿ 9 ಗಂಟೆ ಅಂದರೆ ನಾವು 7 ಗಂಟೆಗೆ ಬಂದು ಈ ಜಾಗದಲ್ಲಿ ನಾವು ನಿಂತ್ಕೊಂಡು ಪ್ರತಿನಿತ್ಯ 10,000ದಿಂದ 20,000 ಟೋಕನ್ಗಳನ್ನು ಇಲ್ಲಿ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿದಿನ ಜನಸಮೂಹವೇ ಸೇರಿರ್ತಾರೆ. ನಾವು ಇನ್ನು 2 ಗಂಟೆ ಮುಂಚೆನೇ ಈ ಜಾಗಕ್ಕೆ ಬಂದು ನಿಂತ್ಕೊಂಡಿದ್ದು. ಸುಮಾರು ಹೊತ್ತು ಆದ ನಂತರ ಈ ಜಾಗದಿಂದ ಸ್ವಲ್ಪನೇ ಮುಂದೆ ಹೋದೋ ತುಂಬ ಕ್ಯೂ ಇರ್ತದೆ. ಕ್ಯೂನಾದ ನಂತರ ಅಂದರೆ ನಾವು 7 ಗಂಟೆಗೆ ಬಂದು ನಿಂತ್ಕೊಂಡಿದ್ದಕ್ಕೆ ನಮಗೆ 9 ಗಂಟೆಗೆ ನಮಗೆ ಟೋಕನ್ ಸಿಕ್ತು. ಆ ಟೋಕನ್ನಲ್ಲಿ ಯಾವಾಗ ಟೋಕನ್ ಇಶ್ಯೂ ಆಯಿತು ಮತ್ತು ಆ ಟೋಕನ್ನಲ್ಲಿ ಎಷ್ಟು ಗಂಟೆಗೆ ದೇವರ ದರ್ಶನ ಮಾಡ್ಬೋದು ಅಂತ ಮೆನ್ಷನ್ ಮಾಡಿರ್ತಾರೆ. ನಾವು ಅಷ್ಟು ಗಂಟೆಗೆ ಮೇಲೆ ಹೋಗಿ ಆ ಟೋಕನನ್ನು ತೋರಿಸಿದ್ರೆ ನಮಗೆ ಬೇಗ ದರ್ಶನವಾಗುತ್ತೆ. ಇಲ್ಲ ಅಂತ ಅನ್ನೋದಾದರೆ ನಾವು ಫ್ರೀಯಾಗಿ ಹೋಗಿ ನಾವು ದರ್ಶನ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ 1 ಡೇ ಆದರೂ ಆಗುತ್ತೆ, 24 ಗಂಟೆ ಆದರೂ ನಾವು ಕಾಯ್ದು ದೇವರ ದರ್ಶನವನ್ನು ಮಾಡಬೇಕಾಗುತ್ತೆ. ನಮಗೆ ಟೋಕನ್ ಸಿಕ್ಕಿದ ಮೇಲೆ ನಾವು ಮೇಲೆ ಬರಬೇಕು ಅಂತ ಏನಿಲ್ಲ. ಯಾವ ಟೈಮಿಂಗ್ಸ್ ಕೊಟ್ಟಿದ್ದಾರೋ ಅದೇ ಟೈಮಿಂಗ್ಸಿಗೆ ನಾವು ದರ್ಶನ ಮಾಡಬಹುದು. ಅಲ್ಲಿವರೆಗೂ ಶ್ರೀನಿವಾಸ ಭವನದಲ್ಲೇ ನಾವು ಉಳ್ಕೊಳ್ಳೋದಕ್ಕೆಲ್ಲ ಫ್ರೀ ಲಾಕರ್ ಇರ್ತದೆ. ನೀವು ಲಗೇಜ್ ಇಟ್ಕೋಬೋದು, ಸ್ನಾನ ಮಾಡಬಹುದು, ಅಲ್ಲೇ ಮಲ್ಗೋದಕ್ಕೂ ಚಾಪೆ ಮತ್ತು ದಿಂಬನ್ನು ಕೊಟ್ಟಿರ್ತಾರೆ. ಅಥವಾ ನಾವು ಮೇಲೆ ಹೋಗಿ ರೂಮ್ ತಗೊಂಡು ಅಲ್ಲಿ ಉಳಿದು ಕೂಡ ನಾವು ದರ್ಶನವನ್ನು ಪಡಿಬಹುದು. ಶ್ರೀನಿವಾಸ ಭವನದಲ್ಲಿ ಅನ್ನಪ್ರಸಾದ ಕೂಡ ಇರುತ್ತೆ. 9:30ವರೆಗೂ ಮಾತ್ರ ಇಲ್ಲಿ ವಿತರಣೆ ಮಾಡ್ತಾರೆ. ನಂತರ ಅದನ್ನು ನಿಲ್ಲಿಸಲಾಗುತ್ತೆ. ನೀವು ಇಲ್ಲಿ ಅನ್ನಪ್ರಸಾದವನ್ನು ನಮಗೆ ಉಚಿತವಾಗಿ ಅನ್ನಪ್ರಸಾದವನ್ನು ನೀಡ್ತಾರೆ. ಇವಾಗ ನಾವು ಟೋಕನ್ ತಗೊಂಡು ತಿರುಮಲ ಬೆಟ್ಟದ ಮೇಲೆ ನಾವು ಹೋಗ್ತಾ ಇದ್ದೀವಿ. ನೀವು ಹೋಗುವಾಗ ತಿರುಪತಿ ಸ್ವಾಮಿಯ ನಾಮ ಈ ರೀತಿಯಾಗಿ ಕಾಣಿಸುತ್ತೆ. ನಾವು ಮುಂಚೆ ಹೋಗುವಾಗ ಈ ಜಾಗದಲ್ಲಿ ಇಲ್ಲಿ ನಿಲ್ಲಿಸಿ ನಮ್ಮ ಲಗೇಜ್ಗಳೆಲ್ಲನೂ ಚೆಕ್ ಮಾಡ್ತಾರೆ. ನೀವು ಓನ್ ವೆಹಿಕಲ್ ಆದರೂ ಸರಿ, ಇಲ್ಲ ಜೀಪ್ ಆದರೂ ಸರಿ, ಬಸ್ ಆದರೂ ಸರಿ, ಯಾವುದೇ ವೆಹಿಕಲಲ್ಲಿ ಬಂದ್ರೂ ಕೂಡ ಈ ಜಾಗದಲ್ಲಿ ನಿಲ್ಲಿಸಿ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ನಮ್ಮ ಬ್ಯಾಗ್ ಒಳಗಡೆ ಧೂಮಪಾನವಾಗಲಿ ಅಥವಾ ಮದ್ಯಪಾನದ ವಸ್ತುಗಳಾಗಲಿ ಅಥವಾ ಯಾವುದೇ ಪ್ಲಾಸ್ಟಿಕ್ ವಸ್ತುಗಳಿದ್ರೂ ಕೂಡ ಎಲ್ಲ ವಸ್ತುಗಳನ್ನು ಇಲ್ಲಿ ತೆಗೆದು ಚೆಕ್ ಮಾಡಲಾಗುತ್ತೆ. ಚೆಕ್ ಮಾಡಿದ ನಂತರವೇ ನಮ್ಮ ವೆಹಿಕಲ್ಗಳನ್ನ ಮೇಲೆ ಬಿಡುವಂಥದ್ದು.
ಇನ್ನು ನಾವು ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಹೋಗುವಾಗ ತಿರುಮಲ ಬೆಟ್ಟವು ರಮಣೀಯವಾಗಿರ್ತದೆ, ನಾವು ನೋಡಿ ಕಣ್ತುಂಬಿಸ್ಕೊಂಡು ಆನಂದಿಸಬಹುದು. ಹಾಗೆ ಈ ಬೆಟ್ಟಗಳ ಬಗ್ಗೆ ನಾವು ಹೇಳೋದಾದರೆ ಇಲ್ಲಿ 7 ಬೆಟ್ಟಗಳನ್ನು ದಾಟಿ ನಾವು ತಿರುಮಲಕ್ಕೆ ಹೋಗಬೇಕಾಗುತ್ತೆ. ಅಂದರೆ ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ಹಾಗೆ ನಾರಾಯಣಾದ್ರಿ, ಹಾಗೆ ವೆಂಕಟಾದ್ರಿ, ಹೀಗೆ 7 ಬೆಟ್ಟಗಳನ್ನು ಸುತ್ತಿ ನಾವು ಮೇಲೆ ತಿರುಮಲಕ್ಕೆ ಹೋಗಬೇಕಾಗುತ್ತೆ. ಇದೇ ಕಾರಣದಿಂದಲೇ ವೆಂಕಟೇಶ್ವರ ಸ್ವಾಮಿಯನ್ನ ಸಪ್ತಗಿರಿ ವಾಸ ಅಂತ ಕರೀತಾರೆ. ತಿರುಮಲ ಬೆಟ್ಟವು ಸುಮಾರು 3000 ಅಡಿಯಷ್ಟು ಸಮುದ್ರ ಮಟ್ಟಕ್ಕಿಂತ ಎತ್ತರವಿದೆ. ಇದು ಪ್ರಪಂಚದ 2ನೇ ಹಳೆಯ ಬೆಟ್ಟವಾಗಿರ್ತದೆ. ತಿರುಮಲ ಬೆಟ್ಟವನ್ನ ಪ್ರಪಂಚದಲ್ಲಿ 2ನೇ ಪ್ರಾಚೀನ ಕಾಲದ ಬೆಟ್ಟದಲ್ಲಿ ಒಂದಾಗಿದೆ. 7 ಬೆಟ್ಟಗಳನ್ನು ಆದಿಶೇಷನ 7 ತಲೆಗಳನ್ನು ಪ್ರತಿನಿಧಿಸುತ್ತದೆ. 7 ಬೆಟ್ಟಗಳ ದೇವಾಲಯವೆಂದು ತಿರುಪತಿಯನ್ನು ಕರೆಯಲಾಗುತ್ತೆ. ಇನ್ನು ಬೆಟ್ಟವನ್ನು ನಾವು ಹತ್ತಿ ಬರೋದಾದರೆ ಕೆಳಗಡೆ ತಿರುಪತಿಯಿಂದ ಅಲಿಪಿರಿ ಎನ್ನುವ ಜಾಗದಿಂದ, ಅಂದರೆ ತಿರುಪತಿಯಿಂದ ಅಲಿಪಿರಿಗೆ ಸುಮಾರು 2-3 ಕಿಲೋಮೀಟರ್ ಆಗುತ್ತೆ. ತಿರುಮಲ ಬೆಟ್ಟಕ್ಕೆ ಹೋಗುವಂತಹ ಎಲ್ಲ ಬಸ್ಸು ಮತ್ತು ಜೀಪು ವೆಹಿಕಲ್ಗಳು ಪ್ರತಿಯೊಂದೂ ಅಲಿಪಿರಿ ಎನ್ನುವ ಜಾಗದಲ್ಲಿ ನಿಲ್ಲಿಸುತ್ತೆ. ನೀವು ಅಲ್ಲಿ ಇಳ್ಕೊಂಡು ಲಗೇಜ್ಗಳೆಲ್ಲನೂ ಅಲ್ಲಿ ಒಂದು ಕೌಂಟ್ರ್ ಇರುತ್ತೆ, ನೀವು ಅಲ್ಲಿ ಕೊಟ್ಟರೆ ಅವರು ಉಚಿತವಾಗಿ ಮೇಲೆ ಬೆಟ್ಟದ ಮೇಲೆ ಅದನ್ನು ನಿಮಗೆ ಒಂದು ಸ್ಲಿಪ್ಪನ್ನು ಕೊಡ್ತಾರೆ. ಆ ಸ್ಲಿಪ್ಪನ್ನು ತೋರಿಸಿದ್ರೆ ಆ ಕೌಂಟರ್ಗೆ ಹೋಗಿ ನೀವು ತಗೋಬೇಕಾಗುತ್ತೆ. ತಿರುಮಲ ಬೆಟ್ಟವನ್ನು ನಾವು ಪಾದಯಾತ್ರೆ ಮಾಡಿ ನಾವು ಈ ಬೆಟ್ಟದ ಮೇಲೆ ಹೋಗ್ತೀವಿ ಅಂತ ಅಂದರೆ ಇಲ್ಲಿ 2 ರೀತಿಯಾಗಿ ನಾವು ಪಾದಯಾತ್ರೆನ ಮಾಡಬಹುದು. ಒಂದು ಶ್ರೀವಾರಿ ಮೆಟ್ಟಿಲು, ಇನ್ನೊಂದು ಅಲಿಪಿರಿ ಮೆಟ್ಟಿಲು. ಶ್ರೀವಾರಿ ಅನ್ನೋದು ತುಂಬ ಕಡಿಮೆ ದೂರದಲ್ಲಿ ಇರುವಂತಹ ಒಂದು ಮೆಟ್ಟಿಲಂದರೆ ಪಾದಯಾತ್ರೆಯಾಗಿರ್ತದೆ. ಇದು 2.1 ಕಿಲೋಮೀಟರ್ ಅಷ್ಟು ಉದ್ದದ ಪಾದಯಾತ್ರೆಯಾಗಿದ್ದು ಇದು ತಿರುಮಲ ಬೆಟ್ಟವನ್ನು ಬಹುಬೇಗವಾಗಿ ನಾವು ತಲುಪಬಹುದು. ಇನ್ನು ಶ್ರೀವಾರಿ ಮೆಟ್ಟಿಲನ್ನು ನಾವು ಹತ್ತಿ ಹೋಗೋದಾದರೆ 2388 ಮೆಟ್ಟಿಲುಗಳನ್ನು ಇದು ಒಳಗೊಂಡಿರ್ತದೆ. ಆದರೆ ಭಕ್ತಾದಿಗಳು ಅಲಿಪಿರಿಯ ಮೆಟ್ಟಿಲನ್ನೇ ಇಲ್ಲಿ ಆಯ್ಕೆ ಮಾಡ್ಕೊತಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಶ್ರೀವಾರಿ ಮೆಟ್ಟಿಲು ಅನ್ನುವ ಪಾದಯಾತ್ರೆ ನಾವು ಮಾಡೋದಾದರೆ ಈ ಜಾಗದಿಂದ ನಾವು ಕೇವಲ 2 ಬೆಟ್ಟಗಳನ್ನು ಸುತ್ತಿ ದೇವರ ಅಂದರೆ ತಿರುಮಲವನ್ನು ನಾವು ತಲುಪಬಹುದು. ಆದರೆ ಅಲಿಪಿರಿಯ ಮೂಲಕ ನಾವು ಬಂದರೆ ಇಲ್ಲಿ 7 ಬೆಟ್ಟಗಳನ್ನು ಸುತ್ತಿ ತಿರುಮಲವನ್ನು ನಾವು ತಲುಪಬೇಕಾಗುತ್ತೆ. ಇನ್ನು ಅಲಿಪಿರಿ ಮೂಲಕ ನಾವು ಬರೋದಾದರೆ ಈಗ ನೀವೇನು ನೋಡ್ತಾ ಇದ್ದೀರಿ, ಭಕ್ತಾದಿಗಳು ನಡ್ಕೊಂಡು ಹೋಗ್ತಾ ಇರುವಂತಹ ಈ ಜಾಗ ಅಲಿಪಿರಿಯ ಮೆಟ್ಟಿಲು, ಅಂದರೆ ಅಲಿಪಿರಿಯ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಇದು ಸುಮಾರು 11 ಕಿಲೋಮೀಟ್ರ್, ಅಂದರೆ ಅಲಿಪಿರಿಯಿಂದ ಕೆಳಗಡೆ ಏನು ನಾವು ತಿರುಪತಿಯಿಂದ ಮೇಲೆ ತಿರುಮಲಕ್ಕೆ ನಾವು ಹೋಗಬೇಕು ಅಂದರೆ 11 ಕಿಲೋಮೀಟ್ರ್ ದೂರವಿರ್ತದೆ. ಹಾಗೆ 3550 ಮೆಟ್ಟಿಲುಗಳಿರ್ತದೆ. ಕೆಲವೊಂದು ಮೆಟ್ಟಿಲು ಕಡ್ದಾಗಿರ್ತವೆ, ಕೆಲವೊಂದು ಮೆಟ್ಟಿಲು ಸಮವಾಗಿರ್ತದೆ. ಕೆಲವೊಂದು ಬಾರಿ ನಾವು ಈ ಥರ ನೆಲಸಮವಾಗಿ ನಡ್ಕೊಂಡು ಹೋಗಬೇಕಾಗುತ್ತೆ. ಭಕ್ತಾದಿಗಳು ನಡ್ಕೊಂಡು ಬರ್ತಾರೆ ಅಂತಲೇ ಅವರಿಗೆ ಬಿಸಿಲು ಆಗಬಾರ್ದು ಅಂತ ಮೇಲ್ಗಡೆ ಶೀಟ್ಗಳನ್ನು ಕೂಡ ಹಾಕಿರ್ತಾರೆ. ತಿರುಮಲ ಬೆಟ್ಟವನ್ನು ನಾವು ಹತ್ತಿ ಹೋಗಬೇಕಾದ್ರೆ ನಾವು ಪಾದರಕ್ಷೆಗಳನ್ನು ಉಪಯೋಗಿಸಬಾರ್ದು. ಬರೀ ಕಾಲಲ್ಲೇ ನಾವು ಮೆಟ್ಟಿಲನ್ನು ಹತ್ತಿ ಮೇಲೆ ಬೆಟ್ಟವನ್ನು ಹತ್ತಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಬೆಟ್ಟ ಹತ್ತಬೇಕಾದಾಗ ನಮಗೆ 3-5 ಗಂಟೆ ಸಮಯ ಹಿಡಿತದೆ. ಅದು ಅವರವರ ಶಕ್ತಿಯಾನುಸಾರ ಎಷ್ಟು ಗಂಟೆ ಮೇಲೆ ಆಗುತ್ತೆ ಅನ್ನೋವಂಥದ್ದು. ಮಧ್ಯದಲ್ಲಿ ಇಲ್ಲಿ ಶೌಚಾಲಯಗಳಿರ್ತದೆ ಮತ್ತು ಟಾಯ್ಲೆಟ್ಗೆಲ್ಲ ವ್ಯವಸ್ಥೆ ಮಾಡಲಾಗಿರ್ತದೆ. ಆ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಅದು ಉಚಿತವಾಗಿ ಇರೋದ್ರಿಂದ ದುಡ್ಡು ಕೊಟ್ಟು ಅಲ್ಲಲ್ಲಿ ಅಂಗಡಿಗಳಿರ್ತವೆ, ನಾವು ಊಟವನ್ನು ಕೂಡ ಮಾಡ್ಬೋದು. ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾತ್ರ ಈ ಜಾಗದಲ್ಲಿ ಇರುತ್ತೆ. ಮತ್ತು ಭಕ್ತಾದಿಗಳಿಗೆ ಕಾಲು ಸುಡದಂತೆ ಇರಲಿ ಅಂತ ಈ ಥರ ಒಂದು ಶೀಟ್ಗಳನ್ನು ಕೂಡ ಹಾಕಿರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಅರಸರಾದ ಕೃಷ್ಣದೇವರಾಯ ಕೂಡ ಕುಟುಂಬ ಸಮೇತವಾಗಿ ಶ್ರೀವಾರಿ ಮೆಟ್ಟಿಲ ಮೂಲಕ ತಿರುಮಲ ಬೆಟ್ಟವನ್ನು ಹತ್ತಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಪಡಿತಾ ಇದ್ರು. ತಿರುಪತಿಯಿಂದ ತಿರುಮಲ ಬೆಟ್ಟ ಮೇಲೆ ಬಂದು ನಾವು ರೂಮನ್ನು ತಗೋಬೇಕು ಅಂದರೆ ಇಲ್ಲಿ CRO ಆಫೀಸ್ ಇದೆಯಲ್ಲ, ಇದರ ಆಫೀಸ್ ಎದುರುಗಡೆ ನಾವು ಕ್ಯೂ ನಿಂತ್ಕೊಂಡು ನಾವು ರೂಮನ್ನು ತಗೋಬೇಕಾಗುತ್ತೆ. ಇದು CRO ಆಫೀಸ್ ಇರುವಂಥದ್ದು ಮೇಲ್ಗಡೆ ಬೆಟ್ಟದ ಮೇಲೆ ಬಾಲಾಜಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ CRO ಆಫೀಸ್ ಇರುವಂಥದ್ದು. ಈ ಆಫೀಸ್ ಎದುರುಗಡೆ ನಾವು ನಿಂತ್ಕೋಬೇಕಾಗುತ್ತೆ. ನಮಗೆ ಸ್ವಲ್ಪ ಹೊತ್ತು ಆದ ನಂತರ ಕ್ಯೂನಲ್ಲಿ ನಿಂತು ನಮಗೆ ಈ ಥರದೊಂದು ಸ್ಲಿಪ್ಪನ್ನು ಕೊಡ್ತಾರೆ. ಇಲ್ಲಿ 500 ರೂಪಾಯಿ ಅಡ್ವಾನ್ಸ್ ಆಗಿ ನಮ್ಮ ಹತ್ರ ಕಟ್ಟಿಸ್ಕೊತಾರೆ. ನಿಮಗೆ 50 ರೂಪಾಯಿ ರೂಮು, 100 ರೂಪಾಯಿ, 150 ರೂಪಾಯಿ ರೂಮು, ನೀವು ಯಾವ ಥರನಾದರೂ ರೂಮ್ನ ತಗೋಬಹುದು. ಈ ಜಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ನಿಮಗೆ ಕೊಟ್ಟಿರುವಂತಹ ನಂಬರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಕಳಿಸ್ತಾರೆ, ಯಾವ ಏರಿಯಾದಲ್ಲಿ ನಿಮಗೆ ರೂಮ್ ಅಲರ್ಟ್ ಆಗಿದೆ ಅಂತ. ಆ ರೂಮ್ ಅಲರ್ಟ್ ಆಗಿದೆ ಅಂತ ಮೆಸೇಜ್ ಬಂದ ಕೂಡಲೇ ಒಂದು 40 ನಿಮಿಷದೊಳಗಡೆ ನಾವು ಆ ರೂಮಿಗೆ ಹೋಗಬೇಕಾಗುತ್ತೆ. ನಾವೇನಾದರೂ ರೂಮಿಗೆ ಹೋಗಲಿಲ್ಲ ಅಂತ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ.
ತಿರುಮಲ ಬೆಟ್ಟದಲ್ಲಿ ನೀವು ಅಲ್ಲಲ್ಲಿ ಓಡಾಡಬೇಕು, ದರ್ಶನಕ್ಕೆ ಹೋಗಬೇಕು ಅಥವಾ ರೂಮ್ಗಳಿಗೆ ನೀವು ತಲುಪಬೇಕು ಅಂತ ಅಂದರೆ ಈ ಥರ ಫ್ರೀ ಬಸ್ಗಳು ಅಲ್ಲಲ್ಲಿ ಓಡಾಡ್ತಿರ್ತವೆ. ನೀವು ಈ ಬಸ್ಗಳನ್ನ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಜೀಪು, ಕಾರು ಎಲ್ಲ ಇರ್ತದೆ. ಆದರೂ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋದಕ್ಕೆ ಅಲ್ಲೇ ಒಂದು ಸುತ್ತು ರೌಂಡ್ ಹೊಡೆಯೋದಕ್ಕೆ 100ರಿಂದ 150 ರೂಪಾಯಿ ತಗೋತಾರೆ. 150 ರೂಪಾಯಿ ಮೇಲೇ ಚಾರ್ಜ್ ಮಾಡುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಅಲ್ಲಲ್ಲಿ ಫ್ರೀ ಬಸ್ಗಳು ಓಡಾಡ್ತಿರ್ತವೆ. ಆ ಫ್ರೀ ಬಸ್ಗಳನ್ನ ಉಪಯೋಗಿಸ್ಕೋಬಹುದು. ಇನ್ನು ರೂಮ್ ಅಲರ್ಟ್ ಆದಮೇಲೆ ನಿಮಗೆ ಆ ಒಂದು ಸ್ಲಿಪ್ಪನ್ನು ತೊಗೊಂಡು ಬಂದು ಒಂದೊಂದು ಏರಿಯಾದಲ್ಲೂ ಕೂಡ ಈಗ ಏನು ನೀವು ನೋಡ್ತಾ ಇದ್ದೀರಿ ಈ ಥರದ್ದೊಂದು ಆಫೀಸ್ ಇರುತ್ತೆ. ಈ ಜಾಗಕ್ಕೆ ಆ ಸ್ಲಿಪ್ಪನ್ನು ತೋರಿಸಿದ್ರೆ ನಿಮಗೆ ಆ ರೂಮಿನ ಕೀಯನ್ನು ಕೊಡ್ತಾರೆ. ನೀವು ರೂಮನ್ನು ಉಪಯೋಗಿಸ್ಕೋಬೋದು. ಆ ಜಾಗಕ್ಕೆ ಒಂದು ಈಗ ಗರುಡಾದಿ ನಗರ ಅಥವಾ SNC, ANC, GNC, SNC ಈ ಥರ ಒಂದು ಶಾರ್ಟ್ ಫಾರ್ಮಲ್ಲಿ ಇರ್ತದೆ. ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಗೂಗಲ್ ಮ್ಯಾಪನ್ನು ಹಾಕ್ಕೊಂಡು ಅಥವಾ ಅಲ್ಲಿರುವಂತಹ ಯಾರಾದ್ರೂ ಈ ಫ್ರೀ ಬಸ್ಗಳು ಇರ್ತದಲ್ಲ ಅವರನ್ನು ಕೇಳಿದ್ರೂ ಕೂಡ ಆ ಜಾಗವನ್ನು ಅಂದರೆ ಆ ರೂಮಿಯನ್ನು ತೋರಿಸ್ತಾರೆ. ನಾವು ತೊಗೊಂಡಿರುವಂತಹ 50 ರೂಪಾಯಿ ಅಥವಾ 100-150 ರೂಪಾಯಿ ರೂಮಿನಲ್ಲಿ 2 ಬೆಡ್ಗಳನ್ನ ಕೊಟ್ಟಿರ್ತಾರೆ. ಹಾಗೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇರ್ತದೆ. ಬಿಸಿನೀರಿನ ವ್ಯವಸ್ಥೆ ಇಲ್ಲ ಅನ್ನೋದಾದರೆ ಅಲ್ಲಲ್ಲೇ ಪಕ್ಕದಲ್ಲೇ ಅಂದರೆ ರೂಮಿನ ಪಕ್ಕದಲ್ಲೇ ಬಿಸಿನೀರಿನ ವ್ಯವಸ್ಥೆ ಇರ್ತದೆ. ಅಲ್ಲಿಂದ ನಾವು ಬಿಸಿನೀರನ್ನು ತೊಗೊಂಡು ಬಂದು ಹಿಡ್ಕೊಂಬಂದು ಬಕೆಟಲ್ಲಿ ನಾವು ಸ್ನಾನ ಮಾಡಬೇಕಾಗುತ್ತೆ. ಈಗ ನೀವು ಏನು ನೋಡ್ತೀರಿ ಇದೇ ಥರ ರೂಮ್ಗಳು ಇಲ್ಲಿ ಅಲರ್ಟ್ ಆಗುವಂಥದ್ದು. SNC, GNC, ANC ಈ ಥರ ಒಂದು ಶಾರ್ಟ್ ಫಾರ್ಮಲ್ಲಿ ಆಯಾ ಏರಿಯಾಗಳಿಗೆ ಒಂದೊಂದು ಶಾರ್ಟ್ ಫಾರ್ಮನ್ನು ಇಟ್ಟಿರ್ತಾರೆ. ಆ ಏರಿಯಾದಲ್ಲಿರುವಂಥ ಆಫೀಸಿಗೆ ಬಂದು ನಾವು ಸ್ಲಿಪ್ಪನ್ನು ತೋರಿಸಿದ್ರೆ ನಮಗೆ ಕೀಯನ್ನು ಕೊಡ್ತಾರೆ. ನಮಗೆ ರೂಮಿನ ವ್ಯವಸ್ಥೆ ಆದ ಮೇಲೆ ನಾವು ಇಲ್ಲಿ ಪುಷ್ಕರಣಿಗೆ ಬಂದು ಕಲ್ಯಾಣಿಯಲ್ಲಿ ನಾವು ಸ್ನಾನ ಮಾಡಬಹುದು. ಈ ಕಲ್ಯಾಣಿ ಅಥವಾ ಪುಷ್ಕರಣಿ ಇರುವಂತಹುದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಪಕ್ಕದಲ್ಲಿ, ಹಾಗೆ ವರಹಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹುದು ಈ ಪುಷ್ಕರಣಿ. ಈ ಪುಷ್ಕರಣಿಯನ್ನು ಯಾರೋ ಮನುಷ್ಯರು ನಿರ್ಮಿಸಿದಂಥದ್ದಲ್ಲ. ಇದು ಭೂ ಸ್ವಯಂಭೂ ಆಗಿ ನೆಲೆ ನಿಂತಿರುವುದು, ಅಂದರೆ ಜನ್ಮ ತಾಳಿರುವುದು, ಜನಿಸಿರುವಂತಹದು. ವೈಕುಂಠವಾಸಿ ಮಹಾವಿಷ್ಣುವು ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಭೂಮಿಗೆ ಬಂದಾಗ ವೈಕುಂಠದಲ್ಲಿ ಹರಿಯುತ್ತಿದ್ದ ವಾರಜೆ ನದಿಯೂ ಕೂಡ ವೈಕುಂಠವಾಸಿ ಮಹಾವಿಷ್ಣುವನ್ನು ಹಿಂಬಾಲಿಸಿಕೊಂಡು ಭೂಮಿಗೆ ಧರೆಗಿಳಿಯುತ್ತಾಳೆ. ಧರೆಗಿಳಿದ ಸಮಯದಲ್ಲಿ ಈ ಜಾಗದಲ್ಲಿ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಜನ್ಮ ತಾಳುತ್ತಾಳೆ. ಈ ಪುಷ್ಕರಣಿಯಲ್ಲಿ ಸರಸ್ವತಿ ನದಿಯೂ ಕೂಡ ಸೇರಿಕೊಂಡಿದ್ದಾಳೆ. ಅದಕ್ಕೂ ಒಂದು ಕಾರಣವಿದೆ. ಒಮ್ಮೆ ಸರಸ್ವತಿಯು ತಪಸ್ಸಿಗೆ ಕೂತುಕೊಳ್ಳುತ್ತಾಳೆ. ಅಂದರೆ ಪ್ರಯಾಗ್ರಾಜದಲ್ಲಿ ಈಗ ನಾವು ಏನು ನೋಡುತ್ತಿದ್ದೇವೆ, ತ್ರಿವೇಣಿ ಸಂಗಮದಲ್ಲಿ ಗಂಗೆ ಯಮುನೆ ಮಾತ್ರ ನಾವು ನೋಡಬೇಕಾಗುತ್ತದೆ. ಆದರೆ ನಾವು ಸರಸ್ವತಿ ನದಿಯನ್ನು ನೋಡಲಾಗುವುದಿಲ್ಲ. ಯಾಕೆಂದರೆ ಅವಳು ಗುಪ್ತಗಾಮಿನಿಯಾಗಿ ಹರಿತಾಳೆ. ಆದ್ದರಿಂದ ಸರಸ್ವತಿಯು ವಿಷ್ಣುವನ್ನು ಕುರಿತು ತಪಸ್ಸಿಗೆ ಕೂರುತ್ತಾಳೆ. ಮಹಾವಿಷ್ಣುವು ತನ್ನ ಅಭಿಲಾಷೆ ಏನೆಂದು ಕೇಳಿದಾಗ ಗಂಗೆ ಯಮುನೆಗೆ ಸಿಕ್ಕಂತಹ ಪ್ರಾಶಸ್ತ್ಯ ತನಗೂ ಸಿಗಬೇಕೆಂದು ಕೇಳಿಕೊಳ್ಳುತ್ತಾಳೆ. ಸರಸ್ವತಿಯ ಆಸೆಯಂತೆ ತಿರುಪತಿಯಲ್ಲಿ ನೀನು ಜನ್ಮ ತಾಳು ಎಂದು ಅವರಿಗೆ ಆಶೀರ್ವದಿಸುತ್ತಾರೆ. ಮನುಷ್ಯರ ಪಾಪಗಳನ್ನೆಲ್ಲ ಕಳೆಯುವ ಸರಸ್ವತಿ ನದಿಯಾಗಿ ಈ ಪುಷ್ಕರಣಿಯಲ್ಲಿ ಜನ್ಮ ತಾಳುತ್ತಾಳೆ. ಈ ಪುಷ್ಕರಣಿಯಲ್ಲಿ ತಿರುಪತಿಯಲ್ಲಿರುವಂತಹ ಈ ಕಲ್ಯಾಣಿಯಲ್ಲಿ ಲಕ್ಷ್ಮಿ ಅಂಶವುಳ್ಳ ವಿರಜ ನದಿಯು ಹಾಗೆ ಸರಸ್ವತಿ ನದಿ ಇಬ್ಬರೂ ಉಗಮವಾಗುತ್ತಾರೆ. ಆದ್ದರಿಂದ ಈ ಪುಷ್ಕರಣಿಯು ಪವಿತ್ರವಾದಂಥ ಪುಷ್ಕರಣಿಯಾಗಿದೆ. ಅಷ್ಟ ದಿಕ್ಪಾಲಕರ ತೀರ್ಥಗಳನ್ನು ಒಳಗೊಂಡಿರುವ ಈ ಪುಷ್ಕರಣಿಯು ಪವಿತ್ರವಾದ ಸ್ಥಳವಾಗಿದೆ. ಈ ಜಾಗದಲ್ಲಿ ಈಗ ನೀವು ಏನು ನೋಡ್ತಾ ಇದ್ದೀರಿ, ವ್ಯಾಸರಾಯರು ಸುಮಾರು 12 ವರ್ಷಗಳ ಕಾಲ ಇಲ್ಲಿ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇದ್ರಂತೆ ಈ ಪುಷ್ಕರಣಿಯ ಜಾಗದಲ್ಲಿ ಕುಳಿತು. ಈ ಪುಷ್ಕರಣಿಯ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ತೀರ್ಥವಿದೆ. ಒಂದು ವ್ಯಾಸರಾಯ ತೀರ್ಥ, ಕಾಲವ ತೀರ್ಥ, ಮಾರ್ಕಂಡೇಯ ತೀರ್ಥ, ಅಗ್ನಿ ತೀರ್ಥ, ಯಮ ತೀರ್ಥ, ಹಾಗೆ ವರುಣ ತೀರ್ಥ. ಈ ಪುಷ್ಕರಣಿಯಲ್ಲಿ ನಾವು ಸ್ನಾನ ಮಾಡುವುದರಿಂದ ನಮ್ಮ ಅಕಾಲ ಮೃತ್ಯುವಿಂದ ದೂರವಾಗಬಹುದು. ನಮಗೆ ಅನಾರೋಗ್ಯ, ಯಾವುದಾದರೂ ನಮಗೆ ನರಕ ಬಾಧೆ ಇದ್ದರೆ ಅಥವಾ ಸಾಲ, ಪಿತೃ ಋಣಬಾಧೆ ಇದ್ದರೂ ಕೂಡ ನಮ್ಮ ಯಾವುದೇ ಪಾಪಗಳಿಂದನೂ ಕೂಡ ಮುಕ್ತಿ ಹೊಂದಬಹುದು. ತಿರುಪತಿಯಲ್ಲಿರುವ ಈ ಪುಷ್ಕರಣಿಯಲ್ಲಿ ಚಿಕ್ಕ ಮಕ್ಕಳನ್ನು ನಾವು ಸ್ನಾನ ಮಾಡಿಸೋದ್ರಿಂದ ಅಕಾಲ ಮೃತ್ಯುವಿನ ದೂರವಾಗಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಜನಗಳು ಹೋಗಿ ಸ್ನಾನ ಮಾಡಿ ಅಲ್ಲಿ ಹಳೆಯ ಬಟ್ಟೆಗಳನ್ನು ಬಿಟ್ಟು ಗಲೀಜು ಮಾಡ್ತಾರೆ ಅಂತ ಹೇಳಿ ಇವಾಗ ಅದನ್ನು ಗ್ರಿಲ್ ಹಾಕಿ ಒಂದು ಕಡೆ ಮಾತ್ರ ಅಲ್ಲಿ ಸ್ನಾನ ಮಾಡೋದಕ್ಕೆ ಜಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಿರುಪತಿಗೆ ನಾವು ಹೋದಾಗ ನಾವು ಸ್ನಾನ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ನೀರನ್ನಾದರೂ ನಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಬಂದ್ರೂ ಕೂಡ ನಾವು ಮಾಡಿದಂಥ ಪಾಪಗಳೆಲ್ಲ ತೊಡೆದು ಹೋಗುತ್ತದೆ.
ಇಲ್ಲಿಯವರೆಗೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು ಸ್ನೇಹಿತರೆ, ತಿರುಪತಿಗೆ ನಾವು ಹೇಗೆ ಬರಬೇಕು, ಹಾಗೆ ಪದ್ಮಾವತಿಯನ್ನು ನಾವು ಮೊದಲು ಹೇಗೆ ದರ್ಶನವನ್ನು ಮಾಡಬೇಕು, ಮಹಾವಿಷ್ಣುವು ಶ್ರೀನಿವಾಸನಾಗಿ ಭೂಮಿಯ ಮೇಲೆ ಏಕೆ ಜನಿಸಿದರು, ಹಾಗೆ ತಿರುಪತಿಯ ತಿರುಮಲ ಬೆಟ್ಟವು ಎಷ್ಟು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ, ಹಾಗೆ ಇಲ್ಲಿರುವಂತಹ ಪುಷ್ಕರಣಿಯ ಪ್ರಾಮುಖ್ಯತೆ ಏನು, ನಾವು ರೂಮನ್ನು ಹೇಗೆ ಪಡಿಬೋದು ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ವಿಶೇಷತೆಗಳೇನು, ಎಷ್ಟು ವರ್ಷದ ಇತಿಹಾಸವಿದೆ, ನಾವು ಸ್ವಾಮಿಯ ದರ್ಶನವನ್ನು ಹೇಗೆ ಸುಲಭವಾಗಿ ನಾವು ದರ್ಶನವನ್ನು ಪಡಿಬಹುದು, ಹಾಗೆ ಸ್ವಾಮಿಯ ದರ್ಶನದ ಮುಂಚೆ ಯಾರ ದರ್ಶನವನ್ನು ನಾವು ಮಾಡಬೇಕು, ಸ್ವಾಮಿಯ ದರ್ಶನವಾದ ನಂತರ ನಾವು ಯಾರ ದರ್ಶನವನ್ನು ಪಡಿಬೇಕು, ಹಾಗೆ ದೇವಸ್ಥಾನದಲ್ಲಿರುವಂಥ ಅನ್ನಪ್ರಸಾದದ ವಿಶೇಷತೆ ಏನು, ಎಲ್ಲ ವಿಡಿಯೋನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಓಂ ನಮೋ ವೆಂಕಟೇಶಾಯ ಅಂತ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.